ಬೆಂಗಳೂರಲ್ಲಿ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗದಲ್ಲಿ ಕಿಡ್ನಾಪ್ ಮಾಡಿದಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿದ ನಂತರದಲ್ಲಿ ಚಿತ್ರದುರ್ಗದಿಂದ ನೇರವಾಗಿ ಆರ್ ನಗರದ ದರ್ಶನ್ ಮನೆಯವರೆಗೂ ಕೂಡ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲಿ ಸಿಸಿಟಿವಿಯ ದೃಶ್ಯಗಳು ಸಿಕ್ಕಿದ್ದಾವೆ. ಚಿತ್ರದುರ್ಗದ ಕುಂಚಗನಾಳ್ ಬಳಿ ರೇಣುಕಾ ಸ್ವಾಮಿಯ ಕಿಡ್ನಾಪ್ ಆಗಿತ್ತು. ರಾಘವೇಂದ್ರ ಮತ್ತು ಗ್ಯಾಂಗ್ ಈ ಕಿಡ್ನಾಪ್ ಮಾಡಿತ್ತು. ಜಗಳೂರು ಮಹಾಲಿಂಗಪ್ಪ ಪೆಟ್ರೋಲ್ ಬಂಕ್ ಬಳಿ ಸಿಸಿಟಿವಿಯಲ್ಲಿ ದೃಶ್ಯಾವಳಿಗಳು ಸೆರೆಯಾಗಿವೆ. ಆಟೋದಲ್ಲಿ ಕರೆತಂದು ಇಟಿಯೋಸ್ ಕಾರ್ನಲ್ಲಿ ಹೊತ್ತೊಯ್ದಿದ್ರು ಆರೋಪಿಗಳು, ಕಿಡ್ನಾಪ್ ಮಾಡಿದ್ರು. ಆ ಎಲ್ಲ ದೃಶ್ಯಾವಳಿಗಳು ಸೆರೆಯಾಗಿದ್ದಾವೆ. ಕಿಡ್ನಾಪ್ ಮಾಡಿದ ಆರಂಭದಿಂದ ಅಂದರೆ ಚಿತ್ರದುರ್ಗದ ಪೆಟ್ರೋಲ್ ಬಂಕ್ ಒಂದರಲ್ಲಿ ಈತನನ್ನು ಅಂದರೆ ಆಟೋದಲ್ಲಿ ಕರೆದುಕೊಂಡು ಬಂದು ಆಮೇಲೆ ಬಾಡಿಗೆ ತೆಗೆದುಕೊಂಡು ಹೋಗಿದ್ದಂತಹ ಇಟಿಯೋಸ್ ಕಾರ್ನಲ್ಲಿ ಆತನನ್ನು ಎಳೆದು ಕೂರಿಸಿ ಕಿಡ್ನ್ಯಾಪ್ ಮಾಡಲಾಗಿತ್ತು. ಕಿಡ್ನ್ಯಾಪ್ ಮಾಡಿದಂಥ ಅಥವಾ ಘಟನೆಗೂ ಮುನ್ನ ಆಟೋನಲ್ಲಿ ಸಾಗ್ತಾ ಇದ್ದಂಥ ದೃಶ್ಯಾವಳಿಗಳು ಅಲ್ಲಿನ ಪೆಟ್ರೋಲ್ ಬಂಕ್ ಒಂದರ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದನ್ನು ನೋಡ್ತಾ ಇದ್ದೀರಿ. ಇದು ಪೆಟ್ರೋಲ್ ಬಂಕ್ ಆವರಣ. ಪೆಟ್ರೋಲ್ ಬಂಕ್ನಲ್ಲಿ ನಡೆದುಕೊಂಡು ಓಡಾಡುವಂಥ ದೃಶ್ಯಗಳು ಸರಿಯಾಗಿದ್ದಾವೆ. ಈ ಪೆಟ್ರೋಲ್ ಬಂಕ್ನಲ್ಲಿ ರೇಣುಕಾ ಸ್ವಾಮಿ ಅಂದರೆ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬರುವಂತಹ ಸಂದರ್ಭದಲ್ಲಿ ಪೆಟ್ರೋಲ್ ಬಂಕ್ ಒಂದರಲ್ಲಿ ಇದರ ದೃಶ್ಯಗಳು ಸರಿಯಾಗಿದ್ದಾವೆ. ಆದರೆ ರೇಣುಕಾ ಸ್ವಾಮಿ ಕನಸು ಮನಸ್ಸಿನಲ್ಲೂ ಕೂಡ ಎಣಿಸಿರಲಿಲ್ಲ ಅಂತ ಅನಿಸುತ್ತೆ. ಇದು ನನ್ನ ಕೊನೆಯ ಪ್ರಯಾಣ ಆಗುತ್ತೆ, ವಾಪಸ್ ನಾನು ಊರಿಗೆ ಬರಬೇಕು ಅಂತ ಹೇಳಿದ್ರೆ ಇದೇ ರೀತಿ ಜೀವಂತವಾಗಿ ಬರ್ತೀನಿ ಅಂತ ಅಥವಾ ಬರಲ್ಲ ಅಂತ ಅಂದುಕೊಂಡಿರಲಿಲ್ಲ ಅಂತ ಅನಿಸುತ್ತೆ. ವಾಪಸ್ ಆ ಊರು ಬಿಡ್ತಾ ಇರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಆದರೆ ರೇಣುಕಾ ಸ್ವಾಮಿ ವಾಪಸ್ ಆಗಿದ್ದು ಹೆಣವಾಗಿ ಒಂದು ಕ್ರೌರ್ಯ ಮೆರೆದಂಥ ದರ್ಶನ್ ಅಂಡ್ ಗ್ಯಾಂಗ್ನಿಂದ ಕ್ರೌರ್ಯ ನಡೀತು, ಹತ್ಯೆಯಾಯಿತು. ಇದೀಗ ಆತನ ಡೆಡ್ ಬಾಡಿ ವಾಪಸ್ ಆಗಿದೆ ಅಷ್ಟೇ.